ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಈ ಸೊಪ್ಪನ್ನು ನಾವು ಊರಿಂದ ತೊಗೊಂಬಂದಿದ್ವಿ. ಅದು ಹೊಲ್ದಲ್ಲಿ ಸಿಕ್ಕಿರ್ತಕ್ಕಂಥ ಫ್ರೆಶ್ ಸೊಪ್ಪು ಫ್ರೆಂಡ್ಸ್. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ತೊಳೆದು ಆಲ್ರೆಡಿ ಒಂದು ಜಾಲರಿ ಇರ್ತಕ್ಕಂಥ ಬೇಸನ್ನಿಗೆ ಬಸಿಯಕ್ಕೆ ಇಟ್ಬಿಟ್ಟಿದ್ದೀನಿ ಸಪ್ರೇಟಾಗಿ. ಈಗ ಒಂದು ಪಾತ್ರೆ ಇಟ್ಬಿಟ್ಟು ಒಲೆ ಮೇಲೆ ಅದಕ್ಕೆ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಬೇಕಾದರೆ ನೀವು ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೋಬೋದು. ಹಾಗೆ ಚೆನ್ನಾಗಿ ಉದ್ದುದ್ದಾಗ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿರ್ತಕ್ಕಂಥ ಸೊಪ್ಪನ್ನು ಫುಲ್ ಅದಕ್ಕೆ ಹಾಕ್ಕೋಬೇಕು. ಅದು ಹೆಚ್ಚಿರ್ತಕ್ಕಂಥ ಸೊಪ್ಪು ಫುಲ್ ಹಾಕಿದರೆ ಅದು ಜಾಸ್ತಿ ಅಂತ ಕಾಣಿಸುತ್ತೆ ಹೆಚ್ಚಿದಾಗ, ಆದರೆ ಅದು ಬೇಯ್ತಾ ಬೇಯ್ತಾ ಫುಲ್ಲು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು. ಯಾಕೆಂದರೆ ಇದಕ್ಕೆ ಯಾವುದೇ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸೊಪ್ಪಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬ ನೀರಿನಂಶ ಇರುತ್ತೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ಸಹ ಸೇರಿಸ್ತಾ ಇದ್ದೀನಿ ನಾನು. ಹಸಿ ಕೊಬ್ಬರಿ ತುರಿದಿರ್ತಕ್ಕಂಥ ಹಸಿ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಅದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅದು ಬೆಂದ ನಂತರ ಅದನ್ನು ರೊಟ್ಟಿಗಾದ್ರು ತಿನ್ಬೋದು, ಚಪಾತಿಗೆ ಹಾಗೆ ಸೈಡ್ಸ್ ಆಗಿ ತಿನ್ಬೋದು. ಸೊಪ್ಪಿನಲ್ಲಿ ತುಂಬ ಹೇರಳವಾಗಿರ್ತಕ್ಕಂಥ ಪ್ರೋಟೀನ್ ಇರ್ತವೆ ಫ್ರೆಂಡ್ಸ್. ಅದರಲ್ಲೂ ಹಳ್ಳಿಯಿಂದ ತರ್ತಕ್ಕಂಥ ಸೊಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ. ನನಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಸೊಪ್ಪು ಅಂದರೆ ಇಷ್ಟ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.